ಸಮಸ್ತ ಬಸವ ಟಿವಿಯ ಪ್ರೇಕ್ಷಕ ಬಂಧುಗಳಿಗೆ ಆದರದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮ ಆರೋಗ್ಯ ಮತ್ತು ಆಧ್ಯಾತ್ಮಿಕ ವಿಶೇಷವಾಗಿ ಬರ್ತಾ ಇದೆ ನಿಮಗೋಸ್ಕರವಾಗಿ. ಎಲ್ಲರಿಗೂ ಕೂಡ ಶರಣಾರ್ಥಿ. ಬಂಧುಗಳೇ, ಹಿಂದಿನ ಒಂದು ಎಪಿಸೋಡ್ಗಳಲ್ಲಿ ನಿಮಗೆ ಆರೋಗ್ಯದ ಬಗ್ಗೆ ಹೇಳ್ತಾ ಬರ್ತಾ ಇದ್ದೆ. ವಾತ ಪಿತ್ತ ಕಫ ರಿಫ್ಲೆಕ್ಸ್ ಪಾಯಿಂಟ್ಗಳು ಸುಮಾರು ವಿಷಯಗಳನ್ನು ಹೇಳಿದೆ. ಕೆಲವರಿಗೆ ಅರ್ಥ ಆಯಿತು, ಕೆಲವರು ಬರ್ಕೊಂಡ್ರು, ಕೆಲವರು ಜ್ಞಾಪಕ ಇಟ್ಕೊಂಡ್ರು, ಕೆಲವರು ರೆಕಾರ್ಡ್ ಮಾಡಿಕೊಂಡ್ರು, ಕೆಲವರು ಫೋನ್ ಮಾಡಿದ್ರು. ಕೆಲವರು ಬಂಧುಗಳು ಹೇಳಿದ್ರು, ಅಯ್ಯೋ ನನಗೆ ಇವೆಲ್ಲ ಜ್ಞಾಪಕನೇ ಇಲ್ಲ, ನಮಗೆ ಬರ್ಕೊಳ್ಳೋಕ್ಕಾಗಲಿಲ್ಲ ಅಂತ. ಪದೇ ಪದೇ ನಾವು ಫೋನ್ನಲ್ಲಿ ಹೇಳೋಕ್ಕೆ ಸಾಧ್ಯ ಇದೆಯಾ? ಆಗಲ್ಲ. ಏನೋ ಬಸವಾಟಿಯವ್ರಿಗೆ ಮನಸ್ಸು ಮಾಡಿ ಒಂದು ಕಾರ್ಯಕ್ರಮನ ಆಯೋಜಿಸಿದ್ದಾರೆ. ಇರುವ ಸಮಯದಲ್ಲೇ ನನಗೆ ಗೊತ್ತಿರುವಂತಹ ವಿದ್ಯೆಗಳನ್ನು ನಿಮಗೆ ತಲುಪುವಂತೆ ಮಾಡುವುದು ಮಾತ್ರ ನನ್ನ ಕರ್ತವ್ಯ. ಈ ನಿಟ್ಟಿನಲ್ಲಿ ನಿಮಗೆ ಒಂದು ಹೊಸ ವಿಶೇಷವಾದಂತಹ ಒಂದು ವಿಷಯವನ್ನು ಹೇಳ್ತಾ ಇದ್ದೀನಿ. ನಾನು ನಿಮಗೆ ಎಷ್ಟೋ ವಿಷಯಗಳನ್ನು ಎಲ್ಲರೂ ಕೂಡ ಓದೋಕ್ಕಾಗೋದಿಲ್ಲ, ಜ್ಞಾಪಕ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಏಜಿನ ಒಂದು ಕಾರಣ ಇರ್ಬೋದು, ಅಥವಾ ಜ್ಞಾನದ ಕೊರತೆ ಇರ್ಬೋದು, ಇಷ್ಟೆಲ್ಲ ತೊಂದರೆಗಳಿರುತ್ತೆ ಬಂಧುಗಳೇ. ಅದಕ್ಕಾಗಿ ಮನುಷ್ಯನ ಮನಸ್ಸು ಹೇಗಿರುತ್ತೆ ಅಂದರೆ, ವೈಜ್ಞಾನಿಕ ಅನ್ವೇಷಣೆಗಳು ನಿರಂತರವಾಗಿ ನಡೀತಾನೆ ಇರುತ್ತೆ. ನೋಡಿ, ನಾವು ಹೇಳಿದ್ದೇನು ಅಂತಂದರೆ, ನಮ್ಮ ಕೈನಲ್ಲಿರುವಂತಹ ನಾಡಿಯ ಒಂದು ಬಡಿತವನ್ನು ನೋಡಿ ನಮ್ಮ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಟ್ಕೋಬೋದು. ಆಕ್ಯುಪ್ರೆಷರ್ ಪಾಯಿಂಟ್ಸು ಅವೆಲ್ಲ ಕೊನೆಗೆ ಟ್ರೀಟ್ಮೆಂಟ್ಗಳು. ಈ ನಾಡಿಯನ್ನು ನಾವು ನೋಡಿದಾಗ ಏನಾಗುತ್ತೆ? ನಾನು ನಿಮ್ಗೆ ಆವತ್ತೇ ಹೇಳಿದ್ದೆ ಲಾಸ್ಟ್ ಟೈಮ್ ಒಂದು ಸತಿ. ಒಬ್ಬ ಮನುಷ್ಯ ಕೂತ್ಕೊಂಡು ಆಲೋಚನೆ ಮಾಡ್ತಾ ಇದ್ದಾಗ ನಾವು ಮಾತಾಡ್ತಾ ಇದ್ರೂ ಕೂಡ ಮನಸ್ಸಿನಲ್ಲಿ ಒಂದು ಟಾಕ್ ಓವರ್ ನಡೀತಾ ಇರುತ್ತೆ. ಯಾವುದೋ ಒಂದು ವಿಷಯವನ್ನು ನಾವು ಗ್ರಹಿಸ್ತಾ ಇರ್ತೀವಿ. ನಾವು ಎಷ್ಟೋ ಸತಿ ನಾವು ರೋಡಲ್ಲಿ ಟೂ ವೀಲರ್ಲೋ ಅಥವಾ ಕಾರಲ್ಲೋ ಹೋಗ್ತಾ ಇರ್ತೀವಿ. ಕಣ್ಣುಗಳು ರೋಡು ನೋಡ್ತಾ ಇದ್ರೂ ಕೂಡ ಮನಸ್ಸಿನಲ್ಲಿ ಒಂದು ವಿಷಯ ನಡೀತಾ ಇರುತ್ತೆ. ಯಾವುದೋ ಒಂದು ಘಟನೆ, ಯಾವುದೋ ಒಂದು ಊರಿನಲ್ಲಿ ನಡೆದಂತಹ ಒಂದು ವಿದ್ಯಮಾನ ಇರ್ಬೋದು, ಮನಸ್ಸು ಮೆಲುಕು ಹಾಕ್ತಾ ಇರುತ್ತೆ. ಒಬ್ಬ ಮನುಷ್ಯನ ಆ ಮೆಲುಕು ಹಾಕುವ ಮನಸ್ಥಿತಿ ಏನಿದೆಯಲ್ಲ, ಅದು ಆ ಮನುಷ್ಯನ ಆರೋಗ್ಯವನ್ನು ಸೂಚಿಸುತ್ತೆ. ಒಬ್ಬ ಮನುಷ್ಯ ಇರ್ತಾನೆ, ಅವನು ಯಾವಾಗಲೂ ಬರೀ ಫಿಲಮ್ ಆ್ಯಕ್ಟರ್ ಬಗ್ಗೆನೇ ಚಿಂತನೆ ಮಾಡ್ತಿರ್ತಾನೆ. ಅವನ ದೇಹದ ಪ್ರಕೃತಿ ಹೇಗಿರುತ್ತೆ ಅಂದರೆ ಬರೀ ಎಕ್ಸೈಟ್ಮೆಂಟಲ್ಲೇ ಇರುತ್ತೆ. ಅವನಿಗೆ ಶುಗರು, BP ಖಂಡಿತ ಬರುತ್ತೆ. ಇನ್ನೊಬ್ಬ ಇರ್ತಾನೆ, ಅವನು ಯಾವಾಗಲೂ ಕೂಡ ಸೌಂದರ್ಯದ ಆರಾಧಕನಾಗಿರ್ತಾನೆ ಕಂಪ್ಲೀಟ್. ಅವನ ಆರೋಗ್ಯ ಹೇಗಿರುತ್ತೆ? ಬರೀ ತಾಮಸವಾಗಿರುತ್ತೆ. ಇನ್ನೊಬ್ಬ ಬರೀ ಕುದುರೆ ರೇಸು, ಕುದುರೆ ಓಡೋದು, ಇದನ್ನೇ ಮೆಲುಕು ಹಾಕ್ತಾ ಇರ್ತಾನೆ. ಅವನ ನರನಾಡಿಗಳೆಲ್ಲ ಅಷ್ಟೇ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸ್ತಾ ಇರುತ್ತೆ ಬಂಧುಗಳೇ. ಅಂದರೆ ನಮ್ಮ ಮನಸ್ಸಿನಲ್ಲಿ ಒಳಗರೆಯಂಥ ಒಳ ಮನಸ್ಸಿನ ಥಾಟ್ ಪ್ಯಾಟರ್ನ್ ಅಂತ ಹೇಳ್ತೀವಲ್ಲ, ಅದರ ಒಂದು ವೇಗ, ಅದರ ಒಂದು ಲಯ, ಗತಿ ಏನಿರುತ್ತೋ ಅದು ನಮ್ಮ ಆರೋಗ್ಯವನ್ನು ಸೂಚಿಸುತ್ತೆ. ಒಳಗಿನ ಮನಸ್ಸು ಏನು ಮಾಡುತ್ತೆ? ಯಾವುದೋ ಒಂದು ನಿಮ್ಗೆ ಇಷ್ಟ ಬಂದಿದ್ದು 130 ಕೋಟಿ ಜನದಲ್ಲಿ ಅವರವರ ಮನಸ್ಸು ಹೇಗಿರುತ್ತೋ ಗೊತ್ತಿರಲ್ಲ. ಹೇಗೆ ನಮ್ಮ ಫಿಂಗರ್ ಪ್ರಿಂಟ್ಗಳು ಬೇರೆ ಬೇರೆ ಇರುತ್ತೋ ಹಾಗೆ ಪ್ರತಿಯೊಬ್ಬರ ಮನಸ್ಸುಗಳು ಕೂಡ ಬೇರೆ ಬೇರೆ ಇರುತ್ತೆ. ಆಯಿತು, ಒಪ್ಕೊಳ್ಳೋಣ. ಹಾಗಾದ್ರೆ ಏನು ಮಾಡಬೇಕು? ಅದರ ಪರಿಣಾಮ ಏನಾಗುತ್ತೆ? ನಮಗೆ ಅರಿವಿಲ್ಲದಂತೆ ಅದು ನಮ್ಮ ಉಸಿರಿನ ಲಯದ ಮೇಲೆ ಆ್ಯಕ್ಟ್ ಮಾಡ್ತಾ ಹೋಗುತ್ತೆ. ನಾವು ತುಂಬ ಉದ್ವೇಗ ಆದಾಗ ಉಸಿರು ಬೇಗ ಬೇಗ ಬಡ್ಕೊಳ್ಳುತ್ತೆ, ಶಾಂತವಾಗಿದ್ದಾಗ ನಿಧಾನಕ್ಕೆ ಮಾಡುತ್ತೆ. ಅದರ ಪರಿಣಾಮ ಕಂಪ್ಲೀಟ್ ಹೃದಯದ ಮೇಲಾಗಿ, ಹೃದಯದಲ್ಲಿ ಪಂಪ್ ಏನಾಗ್ತಿರುತ್ತಲ್ಲ, ಆಕ್ಸಿಜನ್ನು, ಬ್ಲಡ್ಡು ಎಲ್ಲ ಕಂಪ್ಲೀಟು, ಅದರ ಮೇಲೆ ಅದರ ಪರಿಣಾಮ ಬೀರುತ್ತೆ. ಅದು ಹೇಗೆ ಕಾಣುತ್ತೆ? ನಮ್ಮ ನಾಡಿ ಬಡಿತದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಹೇಗೆ ನಾವು ಮನಸ್ಸಿನಿಂದ ಆಲೋಚನೆ ಮಾಡೋದು ನಮ್ಮ ಉಸಿರಾಟದ ಮೇಲೆ ಪರಿಣಾಮ ಬೀರಿ, ನಂತರ ಹೃದಯದ ಮೇಲೆ ಪರಿಣಾಮ ಬೀರಿ, ಆ ನರನಾಡಿಗಳು ಅಪಧಮನಿಗಳ ಮೇಲೆ ರಿಯಾಕ್ಟ್ ಮಾಡಿ ಪಂಪಿಂಗ್ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಪಂಪಿಂಗ್ ವೇರಿಯೇಷನ್ ಆದಾಗ ಬಾಡಿನಲ್ಲಿ ಎನರ್ಜಿ ಒಳಗೆ ಹೋಗೋದು, ಹೊರಗಡೆ ಹೋಗೋದು ಕೂಡ ವ್ಯತ್ಯಾಸ ಆಗ್ತಾ ಇರುತ್ತೆ. ಆದ್ದರಿಂದ ಸುಸ್ತಾಗೋದು ಅಥವಾ ಖುಷಿಯಾಗೋದು ಎಲ್ಲ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಇದರ ಏರುಪೇರೇನೆ ಅನಾರೋಗ್ಯಕ್ಕೆ ಮೂಲ. ಇದು ಒಂದು ತೀರ್ಮಾನ ಇದು. ಹಾಗಾದರೆ ವೈಜ್ಞಾನಿಕವಾಗಿ ಇದನ್ನು ವಿಶ್ಲೇಷಣೆ ಮಾಡಿ ಕಂಡುಹಿಡಿದಿರುವಂತಹ ಒಂದು ಎಕ್ವಿಪ್ಮೆಂಟ್ ಯಾವುದು? ಯಾವುದೋ ಒಂದು ಎಪಿಸೋಡಲ್ಲಿ ಅದರ ಬಗ್ಗೆ ಸೂಕ್ಷ್ಮವಾಗಿ ನಿಮಗೆ ಹೇಳಿದ್ದೆ. ಬೆಂಗಳೂರಿನಲ್ಲಿರುವಂತಹ ಒಬ್ಬರು ಡಾಕ್ಟರ್ ಬಸವರಾಜ್ ಅನ್ನೋರು, ಒಬ್ಬ ಕಾಲೇಜಿನ ಪ್ರಿನ್ಸಿಪಾಲ್ ಅವರು ತಮ್ಮ ಹುದ್ದೆಗೆ ರಾಜೀನಾಮೆ ಕೊಟ್ಟು ಅಷ್ಟೆಲ್ಲ MTech ಎಲ್ಲ ಮಾಡಿ ಒಂದು ಜನರಿಗೆ, ಸಮಾಜಕ್ಕೆ ಉಪಯೋಗ ಆಗಲಿ ಅನ್ನೋ ದೃಷ್ಟಿಯಿಂದ ಇದರ ಬಗ್ಗೆ ಒಂದು ರಿಸರ್ಚ್ ಮಾಡಿ ಕಂಪ್ಲೀಟ್ ನಾಡಿಶಾಸ್ತ್ರದ ಬಗ್ಗೆನೇ ಕಂಪ್ಲೀಟು 5000 ವರ್ಷಗಳ ಹಳೆಯ ನಾಡಿಶಾಸ್ತ್ರವನ್ನು ಅಭ್ಯಸಿಸಿ ಅರೆದು ಕುಡಿದು ಮಾಡಿ ಅದನ್ನು ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡಿದ್ದಾರೆ. ಆ ಸಾಫ್ಟ್ವೇರ್ ಅಂದರೆ ಕೇವಲ ಒಂದು ಎಕ್ವಿಪ್ಮೆಂಟ್ ಅಷ್ಟೇ. ಇದು ಒಂದು ಸೆನ್ಸರ್, ಇದು ಎಕ್ವಿಪ್ಮೆಂಟು. ಅದರ ಪ್ರೊಸೆಸಿಂಗ್ ಯೂನಿಟ್ ಬೇರೆ ಕಡೆ ಇರುತ್ತೆ. ಕೇವಲ ಇದು ಒಂದು ಯೂನಿಟ್ನ ನಮ್ಮ ಕೈ ಮೇಲೆ ಇಟ್ಟಾಗ ಇಲ್ಲಿ ನಾಡಿ ಬಡಿತವನ್ನು ಅದನ್ನು ರೆಕಾರ್ಡ್ ಮಾಡುತ್ತೆ ಬಂಧುಗಳೇ. ಕೇವಲ 20 ಸೆಕೆಂಡಲ್ಲಿ ನಿಮ್ಮ ದೇಹದ ನಾಡಿ ಬಡಿತವನ್ನು ಈ ಸೆನ್ಸರು ರೆಕಾರ್ಡ್ ಮಾಡುತ್ತೆ. ಇದರ ಒಂದು ಹಿನ್ನೆಲೆ ಏನು ಅಂತಂದರೆ, ನಮ್ಮ ನಾಡಿಯ ವೈಬ್ರೇಷನ್, ಸೌಂಡ್ ವೈಬ್ರೇಷನ್ ಇರುತ್ತಲ್ಲ, ಅದನ್ನು ರೆಕಾರ್ಡ್ ಮಾಡೋಕ್ಕೆ. ಅದಕ್ಕೆ ಎಷ್ಟು ನಮ್ಮ ಒಂದು ಭಾರತೀಯ ಒಂದು ಹೆಸರಿಟ್ಟಿದ್ದಾರೆ ಅಂತಂದರೆ ನಾಡೀಶ್ವರ, ನಾಡಿಯ ಸ್ವರ, ಈಶ್ವರ ಅಲ್ಲ ನಾಡಿಯ ಸ್ವರ
= ನಾಡಿ ಸ್ವರ. ಅಂದರೆ ನಾಡಿಯ ಸ್ವರವನ್ನು ಅದು ರೆಕಾರ್ಡ್ ಮಾಡುತ್ತೆ, ಆ ಸೌಂಡ್ ವೈಬ್ರೇಷನ್ನ ಮಾಡಿ ಏನು ಮಾಡುತ್ತೆ, 7 ಪೇಜಿನ ರಿಪೋರ್ಟ್ಗಳು ಕೊಡುತ್ತೆ ಬಂಧುಗಳೇ. ಆಶ್ಚರ್ಯ ಆಗ್ಬೋದು, ಇವತ್ತಿನ ಮಾಡರ್ನ್ ಟೆಕ್ನಾಲಜಿನಲ್ಲಿ ನಾವು ಫಾರಿನ್ ಮೇಲೆ ಎಲ್ಲ ಡಿಪೆಂಡ್ ಆಗಿ ಪ್ರತಿಯೊಂದಕ್ಕೂ ಕೂಡ MRI ಸ್ಕ್ಯಾನಿಂಗ್ ಅದು ಇದು 108 ಮಾಡ್ತಾಯಿದ್ದೀವಿ. ನಿಮಗೆ ಗೊತ್ತಿರೋ ಹಂಗೆ ಅದರ ರೇಟು ಹೆಚ್ಚು ಕಡಿಮೆ 10,000ದಿಂದ 1.5 ಲಕ್ಷದವರೆಗೂ ಕೂಡ ಅದಕ್ಕಿಂತ ಮೀರಿ ಕೆಲವೊಂದು ಚಾರ್ಜ್ಗಳನ್ನು ನಾವು ಕಷ್ಟಪಟ್ಟು ಕೊಡ್ತಾಯಿದ್ದೀವಿ. ಬಂಧುಗಳೇ, ಇದು ದೇಶೀಯವಾಗಿ ನಮ್ಮವರೇ ಕಂಡಿಡಿದಂತಹ ಒಂದು ಎಕ್ವಿಪ್ಮೆಂಟು. ಜೊತೆಗೆ ಇದರದ ಒಂದು ಕಾರ್ಯವೈಖರಿನ ನೋಡಿದ್ರೆ ನೀವು ಆಶ್ಚರ್ಯಗೊಳ್ತೀರ. ಯಾಕಂದರೆ ಇಷ್ಟೋ ಸತಿ ನಾವು ಸ್ಕ್ಯಾನಿಂಗ್ ಇವೆಲ್ಲ ಯಾವಾಗ ಮಾಡ್ತೀವಿ ಅಂದರೆ ECG ಮಾಡಿದಾಗ ಹಾರ್ಟ್ ಬಗ್ಗೆ, ಅಥವಾ ಮ್ಯಾಮೋಗ್ರಫಿ ಮಾಡಿದಾಗ ಸ್ತನ ಕ್ಯಾನ್ಸರ್ ಬಗ್ಗೆ, ಅಥವಾ ಹೊಟ್ಟೆ ತೊಂದರೆ ಆಗಿದ್ದಾಗ ಹೊಟ್ಟೆ ಸ್ಕ್ಯಾನ್ ಬಗ್ಗೆ. ಇಷ್ಟೇ ಸಾಮಾನ್ಯವಾಗಿ ನಮಗೆ ನಾರ್ಮಲಿ. ಅಥವಾ ತುಂಬ ಆಕ್ಸಿಡೆಂಟ್ ಆದಾಗ ಬ್ರೈನ್ ಒಂದು MRI ಸ್ಕ್ಯಾನ್ ಮಾಡಿರ್ತಾರೆ. ಇಷ್ಟೇ ನಮಗೆ ಗೊತ್ತಿದ್ದು ಸಾಮಾನ್ಯ ಮನುಷ್ಯನಿಗೆ. ಬೇರೆ ಬೇರೆ ಮಾಡ್ತಿರ್ತಾರೆ, ಆದರೆ ಮುಖ್ಯವಾಗಿ ಗೊತ್ತಾಗ್ತಿದ್ದು ಹಾಗೇ. ಆದರೆ ಒಂದು ಮನುಷ್ಯ ಊಟ ಮಾಡಿದಾಗ ಅವ್ನಿಗೆ ಇಷ್ಟು ತಿಂತಾನೆ ಅಂತ ಇಷ್ಟು ತಿನ್ಬೋದು, ಆದರೆ ಅದರಲ್ಲಿ ಎಷ್ಟು ರಕ್ತಗತ ಆಗ್ತಾಯಿದೆ ಅನ್ನೋದನ್ನು ನಾವೆಲ್ಲೂ ಕೇಳೇ ಇರಲಿಲ್ಲ. ಆದರೆ ಈ ಎಕ್ವಿಪ್ಮೆಂಟು ಕೇವಲ ನಮ್ಮ ಒಂದು ಟ್ಯಾಬ್ ಇರುತ್ತೆ, ಆ ಟ್ಯಾಬ್ಗೆ ಕನೆಕ್ಟ್ ಮಾಡ್ಕೋಬೋದು, ಅಥವಾ ನಮ್ಮ ಮೊಬೈಲ್ ಕೂಡ ನಾವು ಕನೆಕ್ಟ್ ಮಾಡ್ಕೋಬೋದು. ಈ ಸೆನ್ಸರಿಂದ ನಾವು ಅದನ್ನು ರೆಕಾರ್ಡ್ ಮಾಡ್ಕೊಂಡಾಗ ಬಂಧುಗಳೇ 7 ಪೇಜಿನ ರಿಪೋರ್ಟ್ ಬರುತ್ತೆ ನಮಗೆ. 7 ಪೇಜಿನ ರಿಪೋರ್ಟಲ್ಲಿ ನಮಗೇನು ಗೊತ್ತಾಗುತ್ತೆ, ಫಸ್ಟ್ ನಮ್ಮದು ಮೊಮೆಂಟಮ್ ಅಂತಂದರೆ ನಾವು ವಾಕ್ ಮಾಡ್ತಾ ಇರ್ತೀವಿ ಅಥವಾ ಮನೇಲಿ ತಿರುಗಾಡ್ತಾ ಇರ್ತೀವಿ. ನಾವು ಕೈಕಾಲುಗಳನ್ನು ಆಡಿಸುವಂತಹ ಮೊಮೆಂಟಮ್ ನಮ್ಮ ದೇಹಕ್ಕೆ ಸಾಕಾಗಿದೆಯಾ, ಕಡಿಮೆ ಇದೆಯಾ. ಒಂದು ಸತಿ ಏನು ಮಾಡ್ತೀವಿ, ನಾವು ನಿಧಾನ ಮನೆ ಕೆಲಸ ಎಲ್ಲ ಮಾಡ್ತಾ ಇರ್ತೀವಿ, ಆದರೆ ದೇಹಕ್ಕೆ ಶಕ್ತಿ ಕೊಟ್ಟಿರಲ್ಲ. ಸುಮ್ಮನೆ ಅಲ್ಲಿದ್ದನ್ನು ಇಲ್ಲೇ ತರ್ತೀವಿ, ಇಲ್ಲಿದ್ದನ್ನು ಅಲ್ಲೇ ತರ್ತೀವಿ. ಅಂದರೆ ಬಾಡಿ ಮೊಮೆಂಟಮ್ ಅದು ತೋರಿಸುತ್ತೆ ಗೆಳೆಯರೆ. ಪರ್ಸಂಟೇಜಲ್ಲಿ ಶೇಕಡಾವಾರು ಕೂಡ ತೋರಿಸುತ್ತೆ, ಚಿತ್ರದಲ್ಲೂ ಕೂಡ ತೋರಿಸುತ್ತೆ. ಒಬ್ಬ ವ್ಯಕ್ತಿ ಕರೆಕ್ಟಾಗಿ ಕೈಕಾಲುಗಳನ್ನು ಆಡಿಸ್ತಾ ಇದ್ದಾನೆ, ಅವನ ಒಂದು ಆ್ಯಕ್ಟಿವಿಟೀಸ್ ಕರೆಕ್ಟಾಗಿದೆಯಾ ಇಲ್ವಾ ಅನ್ನೋ ತೋರಿಸುತ್ತೆ. ಅದು ಮೊಮೆಂಟಮ್. ನೆಕ್ಸ್ಟು ಆಹಾರ. ಅವನು ತಗೊಳ್ಳೋಂತಹ ಆಹಾರ ಇಷ್ಟು ಅಕ್ಯುಮುಲೇಟ್ ಆಗ್ತಾಯಿದೆ ದೇಹದಲ್ಲಿ. ಅವನು ಒಂದು kg ಅರ್ಧ kg ಅನ್ನ ತಿನ್ಬೋದು, ಆದರೆ ರಕ್ತಗತ ಆಗ್ತಾ ಇರೋದು ಎಷ್ಟು, ವೇಸ್ಟ್ ಎಷ್ಟಾಗ್ತಾಯಿದೆ ಅದು ಕೂಡ ರಿಪೋರ್ಟ್ ಬರುತ್ತೆ ಬಂಧುಗಳೇ. ಆಮೇಲೆ ರೆಸ್ಟ್ಲೆಸ್ನೆಸ್. ಒಬ್ಬ ಮನುಷ್ಯ ನಾವು ಅಂದ್ಕೊಂಡಿರ್ತೀವಿ ರಾತ್ರಿ 10 ಗಂಟೆ ಮಲಗಿ 7 ಗಂಟೆಗೆ ಎದ್ದಿರ್ತಾನೆ. ಗಡಿಯಾರದ ಪ್ರಕಾರ 10 ಗಂಟೆಗೆ ಮಲಗಿ 7 ಗಂಟೆ ಎದ್ದಿರ್ತಾನೆ. ಸಾಕಾದು ಇಲ್ಲ. ನಾವು ಡಾಕ್ಟರ್ ಹತ್ರ ಹೇಳ್ಬೇಕಾದ್ರೆ, ಅಯ್ಯೋ ನಾನು 10ರಿಂದ 7 ಗಂಟೆ ಮಲಗಿದ್ದೆ ಡಾಕ್ಟ್ರೆ, ಆದರೂ ಕಣ್ಣೆಲ್ಲ ಉರಿ ಬರ್ತಾಯಿದೆ, ಕಣ್ಣೆಲ್ಲ ರಿಂಗ್ ಬರ್ತಾಯಿದೆ, ಸುಸ್ತು ಅಂತ ಹೇಳ್ತಾನೆ. ಈ ರಿಪೋರ್ಟ್ ಎಷ್ಟು ಚೆನ್ನಾಗಿ ಕೊಡುತ್ತೆ ಅಂದರೆ, ರೆಸ್ಟ್ಲೆಸ್ನೆಸ್ ಅಂದರೆ ಎಷ್ಟು ಸಮಯ ಕಾಲ ಆ ಮನುಷ್ಯ ರೆಸ್ಟ್ ಇರೋದಿಲ್ಲ ಅವನಿಗೆ. ಅಂದರೆ ಮಲಗಿದ್ರೂ ಕೂಡ ಅವನು ಹೊರಳಾಡ್ತಾ ಇರ್ತಾನೆ, ದೀರ್ಘವಾಗಿ ನಿದ್ರೆ ಮಾಡಿರೋದಿಲ್ಲ. ಅದನ್ನು ವಿತ್ ಪರ್ಸಂಟೇಜ್ ತೋರಿಸುತ್ತೆ ಗೆಳೆಯರೆ. ಆಮೇಲೆ ನೆಕ್ಸ್ಟ್ ಏನು, ಎಲಿಮಿನೇಷನ್ ಅಂದ್ರೇನು, ನಮ್ಮ ದೇಹದಲ್ಲಿ ತೊಗೊಂಡಂತಹ ಆಹಾರ ಪಚನಕ್ರಿಯೆ ಆಗಿ ದೇಹದಿಂದ ಹೊರಗಡೆ ಹೋಗೋದು. ಎಲಿಮಿನೇಷನ್ ಎಷ್ಟಾಗ್ತಾಯಿದೆ ಅದು ಕೂಡ ತೋರಿಸುತ್ತೆ ಪರ್ಸಂಟೇಜಲ್ಲಿ. ಕರೆಕ್ಟಾಗಿ ಹೋಗ್ತಾ ಇದೆಯಾ, ಕಡಿಮೆ ಹೋಗ್ತಾ ಇದೆಯಾ. ಚಿತ್ರ ಕೂಡ ಇದೆ, ಗ್ರಾಫ್ ಇದೆ, ಪರ್ಸಂಟೇಜ್ ಇದೆ. ಇದು ಒಂದು ಮುಖ. ಆದರೆ ಇನ್ನೊಂದು ಮುಖ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಎಲಿಮಿನೇಷನ್ ಬರೀ ದೇಹದಿಂದ ಕಸ ಹೊರಗಡೆ ಹೋಗೋದಷ್ಟೇ ಅಲ್ಲ ಗೆಳೆಯರೆ, ಮಾನಸಿಕವಾಗಿ ಕೂಡ ಇದು ತೋರಿಸುತ್ತೆ. ದೈಹಿಕ ಮತ್ತು ಮಾನಸಿಕ, ಆಧ್ಯಾತ್ಮಿಕ 3 ಲೇಯರ್ಗಳಲ್ಲಿ ಇದರಲ್ಲಿ ರಿಪೋರ್ಟ್ಗಳು ಬರೋಕ್ಕೆ ಶುರು ಆಗುತ್ತೆ. ಹಾಗಾದ್ರೆ ಏನು ಎಲಿಮಿನೇಷನ್, ಆಧ್ಯಾತ್ಮಿಕ ಅಥವಾ ಮಾನಸಿಕ ಅಂದರೆ, ಒಬ್ಬ ಮನುಷ್ಯ ಇರ್ತಾನೆ, ಅವನು ಇನ್ನೊಬ್ರಿಗೆ ಶೇರೇ ಮಾಡ್ಕೊಳ್ಳಲ್ಲ, ವಿಷಯಗಳನ್ನು ಹಂಚ್ಕೊಳ್ಳೋದಿಲ್ಲ, ಎಲ್ಲ ತನ್ನ ಮನಸ್ಸಿನಲ್ಲೇ ಕೂಡಿಟ್ಕೊಂಡಿರ್ತಾನೆ. ಒಂಥರ ಗೂಬೆ ಅಂತ ಹೇಳ್ತಿರ್ತೀವಿ ನಾವು, ಒಂಥರ ಗೂಬೆ ಥರ ಸುಮ್ಮನೆ ಕೂತಿರೋದು, ಯಾರ ಹತ್ರ ಮಾತಾಡಲ್ಲ, ಬೈತಾ ಇರ್ತೀವಿ ಮನೆಯಲ್ಲಿ ನಾವು. ಆ ಸ್ವಭಾವನ ಯಾರು ಹೇಳೋಕ್ಕಾಗೋದಿಲ್ಲ. ಯಾವ ಡಾಕ್ಟ್ರು ಕೂಡ ಸ್ಕ್ಯಾನಿಂಗ್ ಇರಲಿಲ್ಲ. ಈ ಸ್ಕ್ಯಾನಿಂಗಲ್ಲಿ ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ಅಂತಂದರೆ, ಆ ಮನುಷ್ಯ ವಿಷಯನ ಮನಸ್ಸಲ್ಲೇ ಇಟ್ಕೋತಾನ ಅಥವಾ ಹೊರಗಡೆ ಹೇಳ್ತಾನ ಇಲ್ವಾ, ಅದು ಕೂಡ ಗೊತ್ತಾಗುತ್ತೆ ಗೆಳೆಯರೆ ಎಲಿಮಿನೇಷನ್ನಲ್ಲಿ. ಫುಡ್ಡಲ್ಲೂ ಕೂಡ ಅಷ್ಟೇ. ತುಂಬ ತಿಂತಾನೆ ಅಂತಂದ್ರೆ ಅರ್ಥ ಏನೋ, ಬರೀ ಆಹಾರ ತಿನ್ನೋದು ಒಂದೇ ಅಲ್ಲ, ವಿಷಯಗಳೂ ಅಷ್ಟೇ ಎಲ್ಲ ಗ್ರಹಿಸ್ತಾನೆ. ಅರ್ತ್ ಕ್ವಾಲಿಟಿ ಅಂತಂದರೆ ಏನು, ಭೂತತ್ವ, ಭೂಮಿಯ ಗುಣ ಏನು, ಎಲ್ಲವನ್ನು ಹಿಡಿದಿಟ್ಕೊಳ್ಳುತ್ತಷ್ಟೇ ವಿನಃ ಕೆಳಗೆ ಬಿಡೋದಿಲ್ಲ. ಹಾಗೆ ಎಲ್ಲವನ್ನು ತಿಂತಾನೆ, ಡೈಜೆಸ್ಟ್ ಆಗೋದಿಲ್ಲ. ಅವನು ದಪ್ಪ ಆಗ್ತಾ ಹೋಗ್ತಿರ್ತಾನೆ, ದೇಹ ಭಾರ ಆಗ್ತಾ ಹೋಗ್ತಿರುತ್ತೆ. ಅದರ ಪರಿಣಾಮ ಏನಾಗ್ತಾ ಹೋಗುತ್ತೆ, ಅನಾರೋಗ್ಯ ಬರ್ತಾ ಇರುತ್ತೆ ಬಂಧುಗಳೇ. ಈ ತರಹ ಒಂದು ರಿಪೋರ್ಟು ನಿಮಗೆ ಬರುತ್ತೆ, 7 ಪೇಜಿನ ರಿಪೋರ್ಟು. ಅಷ್ಟೇ ಅಲ್ಲದೆ ಬಹಳ ಇಂಪಾರ್ಟೆಂಟ್ ಅಂತಂದರೆ 21 ತರಹದ ನಮ್ಮ ದೇಹದ ವಿವಿಧ ಭಾಗಗಳ ಒಂದು ಚಲನೆಗಳನ್ನು ಲೆಕ್ಕಕ್ಕೆ ತಗೊಂಡು ಮಾನಸಿಕ ಕ್ರಿಯೆ ಹೇಗಿರುತ್ತೆ ನಮ್ಮ ಮನಸ್ಸಿನ ಮೇಲೆ, 21 ತರಹ ಮಾನಸಿಕ ಒಂದು ಸಿಸ್ಟಮ್ ಇದೆ ನಮ್ಮ ದೇಹದಲ್ಲಿ. ಒಂದು 2 ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ. ರಿಪೋರ್ಟ್ಗಳಲ್ಲಿ ನೀವು ನೋಡ್ಕೋಬೋದು, ಕ್ಲೀನಾಗಿ ಅದು ತೋರಿಸ್ತೀವಿ ನಾವು ಅದರಲ್ಲಿ ಒಂದೊಂದು ಕೂಡ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು. ಫಾರ್ ಎಕ್ಸಾಂಪಲ್ ಸ್ಪೈರಲ್ ಥಾಟ್ ಯಾವುದೋ ವ್ಯಕ್ತಿಗೆ ಮಾಡಿದಾಗ ಸ್ಪೈರಲ್ ಥಾಟು ಹೈಲೈಟ್ ಆಯಿತು ಅಂತ ಇಟ್ಕೊಳ್ಳಿ.
ಏನು ಸ್ಪೈರಲ್ ಥಾಟು? ಬೇಕಾದ್ರೆ ನೋಡಿ, ಎಷ್ಟೋ ಜನ ನೀವು ನೋಡಿರ್ತೀರ ಅಕ್ಕಪಕ್ಕಗಳಲ್ಲಿ ಹಿಂದೆ ನಡೆದಂತಹ ಘಟನೆಗಳನ್ನೇ ಪುನಃ ಪುನಃ ಹೇಳ್ತಾ ಹೋಗ್ತಿರ್ತಾರೆ. ಅಯ್ಯೋ ಅವತ್ತು ಹಾಗಾಗೋಯ್ತು, ಇವತ್ತು ಹೀಗಾಗೋಯ್ತು, ಬರೀ ಹಳೆದೇನೆ, ಮುಂದಿನ ಬಗ್ಗೆ ಮಾತಾಡೋದೇ ಇಲ್ಲ. ಇನ್ನು ಕೆಲವರು ಇರ್ತಾರೆ ಸ್ಟ್ರೈಟ್ ಥಾಟ್ ಅಂತ. ಸ್ಟ್ರೈಟ್ ಅಂತಂದರೆ ಎದ್ದು ಬಂದು ಎದೆ ಹೊಡೆಯೋದು ಅಂತ ಹೇಳಲ್ವ, ಹಾಗೆ ಏನಿಲ್ಲ ನಿನ್ನ ಕಂಡ್ರೆ ಆಗೋದಿಲ್ಲ, ನೀನು ಎದ್ದೋಗ್ಬಿಡು, ನೀವು ಬಾಯ್ ಸ್ಮೆಲ್ ಬರ್ತಾ ಇದ್ದೆ, ನನ್ನ ಮುಂದೆ ಕೂತ್ಕೊಬೇಡ, ಹೋಗೋ, ನೀನು ನೋವಾಗುತ್ತೋ ಬೇಜಾರಾಗುತ್ತೋ ಯೋಚನೆ ಮಾಡಲ್ಲ, ತಕ್ಷಣವೇ ಹೇಳ್ಬಿಡ್ತಾರೆ. ಇನ್ನು ಕೆಲವರಿಗೆ ಡಿಪ್ ಥಾಟ್ ಅಂತ ಬರುತ್ತೆ, ಡಿಪ್ರೆಷನ್ ಥಾಟ್ ಅಂತಹದ್ದು ತುಂಬ ಡೇಂಜರ್. ಇಲ್ಲಿ ತಪ್ಪು ಸರಿ ಪ್ರಶ್ನೆ ಬರಲ್ಲ, ನಮ್ಮ ದೇಹದ ಸ್ಥಿತಿಯನ್ನು ಅದು ಕಂಪ್ಲೀಟ್ ತೋರಿಸುತ್ತೆ. ಎಷ್ಟು ಆಶ್ಚರ್ಯ ಅಲ್ವಾ? ಡಿಪ್ ಥಾಟ್ ಅಂತ ಬಂದುಬಿಟ್ರೆ ನಮ್ಗೆ ಕ್ಲೀನಾಗಿ ಆ ಮನುಷ್ಯನಿಗೆ ಮಾನಸಿಕವಾಗಿ ಸಂಬಂಧಪಟ್ಟಂತಹ ಡಿಪ್ರೆಷನ್ ಇದೆ, ಅದಕ್ಕೆ ಏನು ಟ್ರೀಟ್ಮೆಂಟ್ ಕೊಡಬೇಕು ಅಂತ ಬಹಳ ಈಸಿಯಾಗಿ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ನಿಮ್ಯಾನ್ಸ್ ಅಂತಹ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಹೋಗಿ ಭಯಂಕರವಾದಂತಹ ವಾತಾವರಣ, ಆ ಎನ್ವಿರಾನ್ಮೆಂಟ್ ಅವೆಲ್ಲ ತಪ್ಪಿಸ್ಕೋಬೋದು ನಾವು. ನಿಮ್ಯಾನ್ಸ್ ಒಳ್ಳೆಯದೇ, ಬೇಕು, ಯಾಕೆಂದರೆ ನಾವೇ ಕಂಡುಹಿಡಿದಿರುವಂತಹ ವಿದ್ಯೆಗಳದು, ಡಾಕ್ಟ್ರುಗಳು ಎಲ್ಲ ನಮ್ಮ ಅಣ್ಣ ತಮ್ಮಂದಿರಲ್ಲೇ ಇರೋದು. ಆದರೆ ಒಂದು ಬಯಾಸ್ ಇರುತ್ತೆ ನಮ್ಮ ಸೊಸೈಟಿನಲ್ಲಿ, ನಿಮ್ಯಾನ್ಸ್ಗೆ ಹೋಗಿ ಬಂದುಬಿಟ್ಟ, ಅವನು ಹುಚ್ಚ, ಹಾಗೆ ಹೀಗೆ ಅಂತ. ಆ ಒಂದು ಪರಿಕಲ್ಪನೆಯನ್ನು ಹೋಗಲಾಡ್ಸೋಕ್ಕಾಗೋದಿಲ್ಲ. ಜನರು ಆ ನಾಲೆಡ್ಜ್ ಬೆಳೀತಾ 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 ಅದು ಕೂಡ ಸಹಜವಾಗಿ ನಾವು ಹೇರ್ ಕಟ್ಟಿಂಗ್ ಸಲೂನ್ಗೆ ಹೋಗಿ ಬಂದಂಗೆ ಡಾಕ್ಟರ್ ಹತ್ರ ಹೋಗಿ ಬರಬೇಕು. ಆ ಒಂದು ಮಟ್ಟ ಬರೋದು ಕಷ್ಟ. ಯಾಕೆ ನಾವು ಬಾಯಲ್ಲಿ ಕೆಲವೊಂದು ಕಲ್ಪನೆಗಳು ಹೇಳ್ಬೋದು. ಈ ಕೋಟ್ಯಾಂತರ ಜನ ಇರುವಂತಹ ಈ ಪ್ರಪಂಚದಲ್ಲಿ ಎಲ್ಲರ ಮನಸ್ಥಿತಿ ಒಂದೇ ಥರ ಇರಲ್ಲ ಬಂಧುಗಳು. ಯಾಕಂದರೆ ಒಬ್ಬೊಬ್ಬರ ಆತ್ಮಗಳು ಕೂಡ ಬೇರೆ ಬೇರೆ ಲಯಗಳಲ್ಲಿ, ಬೇರೆ ಬೇರೆ ಫ್ರೀಕ್ವೆನ್ಸಿಗಳಲ್ಲಿ ವರ್ಕ್ ಆಗ್ತಾ ಇರುತ್ತೆ. ನಾವು ಎಲ್ಲ ಯಾವುದೋ ಒಂದು ಒಳ್ಳೆಯ ವಿಷಯ ಅಂತ ಕಂಡ್ರೆ ತಕ್ಷಣಕ್ಕೆ ಅಷ್ಟೇ ಸಮಾನಾಂತರದ ಕ್ವಾಂಟಿಟಿ ಇರುವಂತಹ ಜನಗಳು ಅದನ್ನು ವಿರೋಧಿಸ್ತಾ ಇರ್ತಾರೆ. ಯಾರೋ ಒಬ್ಬರು ಬಾಳೆಹಣ್ಣು ತುಂಬ ಒಳ್ಳೆಯದು ಅಂತಂದರೆ ಇನ್ನಷ್ಟು ಜನ ಅಷ್ಟೇ ಜನ ಕೆಟ್ಟದು ಅಂತ ಹೇಳ್ತಾರೆ. ಇತ್ತೀಚೆಗೆ ನಾನು ಟಿ ವಿನಲ್ಲಿ ನೋಡ್ತಿರೋ ಒಂದು ಕಾರ್ಯಕ್ರಮ ನೋಡ್ತಾ ಇದ್ದೆ. ಗ್ರಹಣ, ಸೂರ್ಯಗ್ರಹಣ ಟೈಮಲ್ಲಿ ಹುಬ್ಬಳ್ಳಿ ಒಂದು ಜಾಗದಲ್ಲಿ ಮತ್ತು ಹೊನ್ನಾವರ ಆ ಕಡೆಯಲ್ಲಿ ಒಂದು ತಾಮ್ರದ ತಟ್ಟೆ ಒಳಗಡೆ ನೀರು ಹಾಕಿ ಒಂದು ದೊಡ್ಡ ಕಂಬವನ್ನು ನಿಲ್ಲಿಸಿರ್ತಾರೆ, ಒನಕೆಯನ್ನು. ಇಷ್ಟು ಚೆನ್ನಾಗಿ ತೋರಿಸ್ತಾ ಇದ್ದಾರೆ ಟಿ ವಿ ರೆಕಾರ್ಡಿಂಗಲ್ಲಿ ಅಂತಂದರೆ ಲೈವ್ ಶೋ ಅದು ಕಂಪ್ಲೀಟ್. ಅದು ಸೂರ್ಯಗ್ರಹಣ ಹಿಡಿದಾಗ ಕ್ಲೀನಾಗಿ ಸಮಾನಾಂತರವಾಗಿ ಆ ಒಂದು ಕೋಲು ನಿಂತ್ಕೊಂಡಿದೆ. ಗ್ರಹಣ ಬಿಟ್ಟಿದ ತಕ್ಷಣ ಕೆಳಗೆ ಬಿದ್ದಿದೆ. ಅದನ್ನು ನಾವು ಎಲ್ಲರೂ ಆಶ್ಚರ್ಯ ಪಡಬೇಕು. ಯಾಕಂದರೆ ಅದರ ಹಿನ್ನೆಲೆ ಏನಿದೆ ಅದನ್ನು ವೈಜ್ಞಾನಿಕವಾಗಿ ನಾವು ಪರಿಶೀಲನೆ ಮಾಡಬೇಕು. ಅದೇ ಟಿ ವಿಯ ಕೆಳಭಾಗದಲ್ಲಿ ಒಂದು ಸ್ಕ್ರಾಲ್ ಓಡ್ತಾ ಇದೆ ಕಂಪ್ಲೀಟು. ಯಾವುದೋ ಒಂದು ವರ್ಗದ ಜನ ಗ್ರಹಣದ ಟೈಮ್ನಲ್ಲೇ ನಾನ್ ವೆಜ್ ಬಾಡೂಟವನ್ನು ಮಾಡಿ ಖುಷಿಯನ್ನು ಪಟ್ಟರು. ಎಷ್ಟು ವೈರುಧ್ಯವಾಗಿದೆ ನೋಡಿ. ಯಾಕಂದರೆ ಒಂದು ಕಡೆ ಗ್ರಹಣದಲ್ಲಿ ನಡೀತಿರುವಂತಹ ವಿಷಯವನ್ನು ಅದೇ ಟಿ ವಿನವರು ಆಶ್ಚರ್ಯಕರವಾಗಿ ತೋರಿಸ್ತಾ ಇದ್ದಾರೆ. ಅದೇ ಸ್ಕ್ರಾಲ್ನಲ್ಲಿ ಕೆಳಭಾಗದಲ್ಲಿ ಕೆಲವು ಜನ ಒಂದು ರೀತಿಯ ವೈಚಾರಿಕತೆಯನ್ನು ಬಹಳ ಮುಂದುವರೆದಿರೋ ಒಂದು ಪರಿಕಲ್ಪನೆಯಿಂದ ಅದೇ ಸಮಯದಲ್ಲೇ ಬಾಡೂಟ ಮಾಡಿ ತಮ್ಮ ಹೆಚ್ಚುಗಾರಿಕೆಯನ್ನು ಮೆರೆಸ್ತಾ ಇದ್ದಾರೆ. ನಾವು ಸುಮ್ಮನೆ ನೋಡಿದಾಗ ಆ ಬಾಡೂಟ ಮಾಡಿದವನು ತಪ್ಪು ಅನ್ಬೋದು, ಅಥವಾ ಆ ಕೋಲ್ ನಿಂತಿರೋದನ್ನು ತಪ್ಪು ಅನ್ಬೋದು. ಆದರೆ ಬಂಧುಗಳೇ, ಯಾವುದನ್ನ ಪದೇ ಪದೇ ಹೇಳ್ತಾ ಇರ್ತೀನಿ, ಇವತ್ತಿನ ಒಂದು ಏನು ಮೂಢನಂಬಿಕೆ ಇದೆಯಲ್ಲ, ನಾಳೆ ಒಂದು ವೈಜ್ಞಾನಿಕ ಇನ್ವೆನ್ಷನ್ಗೆ ತಳಹದಿ ಆಗುತ್ತೆ. ನಮ್ಮ ದೃಷ್ಟಿ ಯಾವಾಗಲೂ ವೈಜ್ಞಾನಿಕವಾಗಿರಬೇಕು. ಬರೀ ಬಾಡೂಟ ಮಾಡೋದಾಗಲಿ ಅಥವಾ ಕೋಲ್ ನಿಲ್ಲಿಸೋದು ಅಲ್ಲ ಮುಖ್ಯ. ಹಾಗಾಗಿ ಯಾತಕ್ಕೆ ಒಂದು ಸತಿ ಇವಾಗ ನಮ್ಮ ಬಲ್ಪನ್ನು ನಮ್ಮ ವಿಜ್ಞಾನಿಗಳು ಕಂಡುಹಿಡಿದ್ರು, ಆವಾಗ 99 ಸಲ ಫೇಲ್ಯೂರ್ ಆದರೂ ಕೂಡ ಒಂದು ಸತಿ ಆ ಬಲ್ಪನ್ನು ಇನ್ವೆನ್ಷನ್ ಮಾಡಿದಾಗ ಸಕ್ಸಸ್ ಆಗೋಯ್ತು. ಇಲ್ಲಿ 99 ಸಲ ಫೇಲ್ಯೂರ್ ಆಗೋದು ಲೆಕ್ಕಕ್ಕೆ ಬರಲ್ಲ ಬಂಧುಗಳೇ. ಒಂದು ಸಲ ಕ್ಲಿಕ್ ಆದಮೇಲೆ ಹಾಗಾದ್ರೆ ಒಂದು ಸತಿ ತಾನೇ ಯಾಕೆ ಕ್ಲಿಕ್ ಆಯಿತು, ಅದನ್ನು ವಿಜ್ಞಾನಿಗಳು ಅನ್ವೇಷಣೆ ಮಾಡಬೇಕು, ಮಾಡ್ತಾ ಇದ್ದಾರೆ. ಅದೇ ತರಹ ಆ ಗ್ರಹಣ ಕಾಲದಲ್ಲಿ ಆ ಒಂದು ಕಂಬ ಹೇಗೆ ನಿಲ್ತು ಅದು ನಮಗೆ ಮುಖ್ಯವಾಗುತ್ತೆ ವಿನಃ ಮಿಕ್ಕಿದ್ದು ಯಾವುದೂ ಮುಖ್ಯ ಆಗೋದಿಲ್ಲ. ಆದ್ದರಿಂದ ಜನರ ಮನಸ್ಥಿತಿಯನ್ನು ನಾವು ಚೇಂಜ್ ಮಾಡಬೇಕಾಗಿಲ್ಲ, ಮಾಡೋಕ್ಕಾಗೋದೂ ಇಲ್ಲ. ಅದನ್ನು ಪಕ್ಕಕ್ಕೆ ಇಟ್ಬಿಡೋಣ. ಯಾಕಂದರೆ ಪ್ರತಿ ಕಾಲದಲ್ಲೂ ಕೂಡ ರಾಕ್ಷಸರು, ದಾನವರು ಇದ್ದಂಗೆ ಎಲ್ಲ ಥರ ಜನ ಇದ್ದೇ ಇರ್ತಾರೆ. ಪ್ರತಿ ಸಲ 10 ಜನ ಫಾರ್ ಇದ್ದಾಗ 10 ಜನ ಎಗೇನ್ಸ್ಟ್ ಇದ್ದೇ ಇರ್ತಾರೆ. ಇವಾಗ ಎಲ್ಲ ಈ ಸಂಘರ್ಷದ ಮಧ್ಯದಲ್ಲೇ ನಾವು ಇದ್ದು ಜಯಿಸಬೇಕು. ಜೊತೆಗೆ ನಮ್ಮ ಕಲ್ಪನೆಗಳನ್ನು, ನಮ್ಮ ಆರೋಗ್ಯಗಳನ್ನು ನಾವು ಸುಧಾರಣೆ ಮಾಡ್ಕೋಬೇಕಾಗಿದೆ. ಈ ಎಕ್ವಿಪ್ಮೆಂಟ್ ಉಪಯೋಗಿಸ್ಕೊಂಡು ನಾವು ಈ ರೀತಿ ವಿಶ್ಲೇಷಣೆಲ್ಲ ಮಾಡಿದಾಗ ಕೊನೆಗೆ ಏನು ತೀರ್ಮಾನ ಬರ್ತು, ಆಯಿತು ಏನೋ ದೋಷ ಇದೆ ಅಂತ ಎಲ್ಲ ಗೊತ್ತಾಯಿತು. ಕೊನೆಗೆ ಬರೋದು ತಿರ್ಗಾ ನಾವು ಟ್ರೀಟ್ಮೆಂಟ್ ಕೊಡಬೇಕು. ಟ್ರೀಟ್ಮೆಂಟ್ ಏನು ಕೊಡ್ಬೋದು, ತಿರ್ಗಾ ದೋಷಗಳು ಗೊತ್ತಾಗೋದ್ಮೇಲೆ ಟ್ರೀಟ್ಮೆಂಟ್ ಬಹಳ ಈಸಿ. ನಾನು 3 ವಿಷಯಗಳಿಗೆ ಈ ಎಕ್ವಿಪ್ಮೆಂಟಲ್ಲಿ ಒತ್ತು ಕೊಡೋದನ್ನು ನಾನು ಕಂಡುಹಿಡಿದ್ದೀನಿ. ಒಂದು ಅಕ್ಯುಪ್ರೆಷರ್, ನಾನು ಹಿಂದೆ ಹೇಳಿದ್ನಲ್ಲ ಅದು. ಜೊತೆಗೆ ಸೀಡ್ ಥೆರಪಿ, ನಮ್ಮ ದೇಹದ ಯಾವ ಬಿಂದುವಿನಲ್ಲಿ ತೊಂದರೆ ಇದೆಯೋ ಆ ಬೀಜ, ಅಲ್ಲಿ ಒಂದು ಜಾಗದಲ್ಲಿ ಒಂದು ಬೀಜವನ್ನು ಹಾಕಿ ಒಂದು ಟೇಪ್ ಹಾಕಿ 2 ಗಂಟೆ ಕಾಲ ಬಿಡಬೇಕು. ಅದು ಕೂಡ ಒಂದು ಥೆರಪಿ. ಈಗ ಮಂಡಿ ನೋವ್ತಾ ಇರುತ್ತೆ, ಆ ಮಂಡಿ ನೋವು ಜಾಗನ ಪತ್ತೆ ಮಾಡಿದ್ಮೇಲೆ ಆ ಜಾಗದಲ್ಲಿ ಒಂದು ಹೆಸರು ಕಾಳು ಹಾಕ್ಬಿಟ್ಟು ಟೇಪ್ ಹಾಕಿ ಸುತ್ತಿ 2 ಗಂಟೆ ಕಾಲ ಬಿಟ್ಬಿಟ್ಟು ತೆಗೆದ್ರೆ ಅದಕ್ಕೆ ಸೀಡ್ ಥೆರಪಿ ಅಂತ ಹೇಳ್ತೀವಿ. ಬೇಡ ಹಾಗೆ ಕೈನಲ್ಲಿ ಪ್ರೆಸ್ ಮಾಡ್ತೀನಿ ಅಂತಂದರೆ ಆಕ್ಯುಪ್ರೆಷರ್ ಆಗುತ್ತೆ. ನೀಡಲ್ ಹಾಕಿದ್ರೆ ಆಕ್ಯುಪಂಕ್ಚರ್ ಆಗುತ್ತೆ. 3 ಆಯಿತಾ? ಇಷ್ಟು ಕೂಡ ನಾವು ಮಾಡ್ಬೋದು. ಹಾಗಾದ್ರೆ ಹೇಗೆ ಮಾಡೋದು
ಯಾವುದು ನನಗೆ ನೆನಪಿಲ್ಲಪ್ಪ, ನಾ ಹಳೆ ಎಪಿಸೋಡ್ಗಳು ನೋಡಿಲ್ಲ ನಾನು, ಅಥವಾ ನಮಗೆ ಜ್ಞಾನ ಇರೋದಿಲ್ಲ. ಬಂಧುಗಳೇ, ಇದೇ ಒಂದು ರಿಪೋರ್ಟಲ್ಲಿ ಕೊನೆಯ ಭಾಗದಲ್ಲಿ ನಿಮ್ಮ ಅಂಗೈಗಳ ಚಿತ್ರ ಕೂಡ ಬರುತ್ತೆ ಕಂಪ್ಲೀಟು. ಎಷ್ಟು ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದಾರೆ ಅಂದರೆ ನೀವು PPTಯಿಂದ ನೋಡ್ಬೋದು ಕಂಪ್ಲೀಟು. ಅಂಗೈ ಮೇಲ್ಭಾಗದಲ್ಲಿ ರೆಡ್ ಕೆಂಪು ಬಣ್ಣದ ಪಾಯಿಂಟ್ಗಳು ಕೂಡ ಹೈಲೈಟ್ ಆಗುತ್ತವೆ. ಕೇವಲ 20 ಸೆಕೆಂಡುಗಳ ಕಾಲ ನಿಮ್ಮ ಕೈಯಿಂದ ನಾವು ರೆಕಾರ್ಡ್ ಮಾಡಿಕೊಂಡಂತಹ ನಾಡೀಶ್ವರದ ಒಂದು ರೆಕಾರ್ಡಿಂಗಿಂದ ಅದರ ಔಟ್ಪುಟ್ಟಲ್ಲಿ ಏನು ಬರ್ತಾ ಇದೆ, ನಿಮ್ಮ ಅಂಗೈನಲ್ಲಿ ಕೆಂಪು ಡಾಟ್ಗಳು ಕಾಣುತ್ತವೆ. ಆ ಬಿಂದುಗಳು ಏನು ತೋರಿಸುತ್ತೆ ನಿಮಗೆ ಅಂದರೆ ನಿಮ್ಮ ದೇಹದ ಯಾವ ಅಂಗದಲ್ಲಿ ದೋಷ ಇದೆ ಅನ್ನೋದು ತೋರಿಸುತ್ತೆ. ಆ ಪಾಯಿಂಟ್ಗಳನ್ನು ನೀವು ಆ್ಯಕ್ಟಿವೇಟ್ ಮಾಡ್ಕೋಬೋದು. ಆ್ಯಕ್ಟಿವೇಟ್ ಮಾಡೋದು ನಿಮಗೆ ಗೊತ್ತಿದೆ. ಕೇವಲ ಅವ್ನು ನೀಡ್ಲು ತೊಗೊಂಡು ಆ ಪಾಯಿಂಟನ್ನು ಪ್ರೆಸ್ ಮಾಡಿದಾಗ ಮೊದಲು ನೋವು ಕಾಣುತ್ತೆ. ಪದೇ 20 ಸತಿ ಪ್ರೆಸ್ ಮಾಡಿದಾಗ ನೋವು ಹೊರಟೋಗ್ಬಿಡುತ್ತೆ. ಆವಾಗ ಅದಕ್ಕೆ ಕರೆಸ್ಪಾಂಡಿಂಗ್ ದೇಹದಲ್ಲಿರುವಂತಹ ಅಂಗಗಳು ರಿಪೇರಿ ಆಗುತ್ತವೆ. ಎಷ್ಟು ಆಶ್ಚರ್ಯ ಅಲ್ವಾ? ಇದನ್ನು ನೀವು PPTಯಲ್ಲಿ ಕೂಡ ನೋಡ್ಬೋದು. ಜೊತೆಗೆ ನಿಮ್ಮ ಕೈನ ಹಿಂಭಾಗದಲ್ಲೂ ಕೂಡ ಕೆಲವು ಪಾಯಿಂಟ್ಗಳು ಕೊಟ್ಟಿದ್ದಾರೆ. ಎಷ್ಟೋ ಸತಿ ನಾವು ಅಬ್ಸರ್ವ್ ಮಾಡಿರ್ತೀವಿ, ಮೂತ್ರಪಿಂಡದಲ್ಲಿ ಕಿಡ್ನಿನಲ್ಲಿ ಸ್ಟೋನ್ ಇರುತ್ತೆ. ಸ್ಟೋನ್ ಇದ್ದಾಗ ಏನು ಮಾಡ್ತೀವಿ, ಸ್ಟೋನ್ ರಿಮೂವ್ ಮಾಡಬೇಕಾದ್ರೆ 10,000, 20,000, 30,000 ಕೊಟ್ಟು ಸ್ಟೋನ್ನ ಕ್ರಷ್ ಮಾಡಿ ತೆಗಿತೀವಿ. 3-4 ಸಲ ಡಾಕ್ಟರ್ ಹತ್ರ ಹೋಗಿರ್ತೀವಿ, ಹಾಸ್ಪಿಟಲೈಸ್ ಆಗಿರ್ತೀವಿ. ಇದೆಲ್ಲ ಬೇಕಾಗೇ ಇಲ್ಲ ಬಂಧುಗಳೇ. ನಮ್ಮ ಕೈನ ಹಿಂಭಾಗದಲ್ಲಿ 2 ಕಿಡ್ನಿ ಪಾಯಿಂಟ್ ಅಂತ ಇದೆ. ಅಲ್ಲೇನಾದ್ರು ಈ ಥರ ಕೆಂಪು ಬಣ್ಣ ಪಾಯಿಂಟ್ಗಳು ಅದು ರೆಕಗ್ನೈಸ್ ಮಾಡಿದರೆ ಆ ವಿಷಯನ್ನು ಕ್ಲೀನಾಗಿ ನಿಮ್ಮ ಬೆರಳಲ್ಲಿ ಅದನ್ನು ಪ್ರೆಸ್ ಮಾಡೋದ್ರಿಂದ ಕಿಡ್ನಿ ಸ್ಟೋನ್ಗಳನ್ನ ನೀವು ನಿವಾರಣೆ ಮಾಡ್ಕೋಬೋದು. ತೀರಾನೇ ವಿಧಿ ಇಲ್ಲದ ಪರಿಸ್ಥಿತಿಯಲ್ಲಿ ಮಾತ್ರ ಡಾಕ್ಟರ್ ಹತ್ರ ಹೋಗೋಣ. ಸಣ್ಣ ಪುಟ್ಟ ಇಂಥವೆಲ್ಲ ನಾವೇ ಮನೆಯಲ್ಲೇ ಮಾಡ್ಕೋಬೋದು. ಜೊತೆಗೆ ಇನ್ನೊಂದು ಸೀಡ್ ಥೆರಪಿ ಅಂತ ಹೇಳಿದೆ. ನಮ್ಮ ಬೆರಳು ಇದು ಒಂದು ಮೆಥಡು, ಇದು ಎರಡನೇ ಮೆಥಡು. ಇದರಲ್ಲೇನು ಕೇವಲ ಒಂದು ಬೆರಳಿನ ಒಂದು ಆಕಾರದಲ್ಲೇ ನೋಡಿ, ಆ ಬೆರಳಲ್ಲೇ ಕಣ್ಣು, ಮೂಗು, ಬಾಯಿ ಎಲ್ಲ ಚಿತ್ರಗಳು ಕಾಣಿಸ್ತಾ ಇದೆ ನಿಮಗೆ. ಆ ಜಾಗದಲ್ಲಿ ಈ ಮಿಷನ್ನೇ ಹೈಲೈಟ್ ಮಾಡುತ್ತೆ ಲೈಟು. ಸಪೋಸ್ ನಿಮ್ಮ ಹಾರ್ಟಲ್ಲಿ ತೊಂದರೆ ಇತ್ತು ಅಂತಂದರೆ ಹಾರ್ಟಿನ ಜಾಗದಲ್ಲಿ ಕೆಂಪು ಬಣ್ಣ ಬರುತ್ತೆ. ಕಿಡ್ನಿ ಜಾಗದಲ್ಲಿ ತೊಂದರೆ ಇತ್ತು ಅಂದರೆ ಆ ಜಾಗದಲ್ಲಿ ಇದು ಮಾಡ್ತಾ ಇರುತ್ತೆ. ನಮ್ಮ ಬೆರಳಿನ ಮುಂಭಾಗ ನಮ್ಮ ದೇಹದ ಮುಂಭಾಗ ತೋರಿಸಿದರೆ ಬೆರಳಿನ ಹಿಂಭಾಗ ನಮ್ಮ ಬೆನ್ನನ್ನು ತೋರಿಸುತ್ತೆ. ಇತ್ತೀಚೆಗೆ ಒಬ್ಬ ದೊಡ್ಡ ಅಸ್ಟ್ರಾಲಜರು ಅವ್ರದ್ದು ಯಾವುದೋ ವಿಷಯಕ್ಕೆ ಹೋಗಿದ್ದಾಗ ಅವ್ರಿಗೆ ಕತ್ತು ತಿರುಗಿಸೋಕೆ ಆಗ್ತಾ ಇರಲಿಲ್ಲ ಬಂಧುಗಳೇ. ಅವ್ರಿಗೆ ಸ್ಪಾಂಡ್ಲೈಟಿಸ್ ಆಗಿದೆ, 1 ವರ್ಷದಿಂದ ಒದ್ದಾಡ್ತಾ ಇದ್ದೀನಿ ಅಂತ ಹೇಳ್ತಾಯಿದ್ರು. ಕೇವಲ ಆ ಕ್ಷಣದಲ್ಲಿ ಅಲ್ಲೇ ಇದ್ದಂತಹ ಪೆನ್ ತೊಗೊಂಡು ಅವರ ಹೆಬ್ಬೆರಳಿನ ಹಿಂಭಾಗದ ಒಂದು ಬಿಂದುವನ್ನು ನಾನು ಅಲ್ಲೇ ಆ್ಯಕ್ಟಿವೇಟ್ ಮಾಡಿದೆ. ನಾನು ಆಶ್ಚರ್ಯ ಆಯಿತು. ಕೇವಲ 2 ನಿಮಿಷದಲ್ಲಿ ಪೂರ್ತಿ ಅವ್ರ ಕತ್ತುಗಳನ್ನು ತಿರ್ಸಕ್ಕೆ ಹೋದರು. ಎಷ್ಟು ಆಶ್ಚರ್ಯ ಅಲ್ವಾ? ಅದು ಪರ್ಮನೆಂಟ್ ಆಗಿ, ಅದೇನು ಟೆಂಪರರಿ ಏನಲ್ಲ, ಕಂಪ್ಲೀಟು. ಆ ಥರ ಈ ಒಂದು ಪಾಯಿಂಟ್ಗಳನ್ನು ಬೆನ್ನಿನ ಹೊರ ಎಷ್ಟು ಸತಿ ಕಂಪ್ಯೂಟರ್ ಕೆಲಸ ಮಾಡ್ತಾ ಇರ್ತೀವಿ, ಬೆನ್ನೋ ಬಂದಿರುತ್ತೆ, ಆ ಪಾಯಿಂಟ್ಗಳನ್ನ ನಾವು ಆ್ಯಕ್ಟಿವೇಟ್ ಮಾಡೋಕ್ಕೆ ಆಗಿರೋದಿಲ್ಲ. ಇದರಲ್ಲಿ ತಿಳ್ಕೊಂಡು ನಾವು ಆ ಬಿಂದುಗಳನ್ನು ಆ್ಯಕ್ಟಿವೇಟ್ ಮಾಡ್ಬೋದು ಬಂಧುಗಳೇ. ಎಷ್ಟು ಸುಲಭ ನೋಡಿ. ಅದರಲ್ಲಿ ನಿಮ್ಮ ದೋಷಗಳನ್ನು ತಿಳಿಸುತ್ತೆ, ದೈಹಿಕವಾಗಿ ಏನು ತೊಂದರೆ ಆಗಿದೆ ಅಂತ, ಮಾನಸಿಕವಾಗಿ ಎಲ್ಲಿ ತೊಂದರೆ ಇದೆ ಅಂತ ಅಂದ್ಬಿಟ್ಟು ಆ ಚಾರ್ಟ್ ಕೂಡ ಕೊಡುತ್ತೆ. ನಿಮ್ಮ ಥಾಟ್ ಪ್ಯಾಟರ್ನ್ ಹೇಗಿದೆ, ಒಂದು ಸ್ಪೈರಲ್ ಥಾಟ್ ಅಥವಾ ತುಂಬ ಸ್ಟ್ರೈಟ್ ಥಾಟ್ ಇದೆಯಾ, ನಿಮಗೆ ಡಿಪ್ರೆಷನ್ ಥಾಟ್ ಇದೆಯಾ, ಅಥವಾ ಮಲ್ಟಿಪಲ್ ಥಾಟ್ ಇದೆಯಾ. ಕೆಲವರಿಗಿರುತ್ತೆ ಮಲ್ಟಿಪಲ್ ಥಾಟ್ ಅಂದರೆ ಒಂದು ಕ್ಷಣಕ್ಕೆ ಮನಸ್ಸು ಚೇಂಜ್ ಆಗ್ತಾ ಇರುತ್ತೆ. ಒಂದು ಪುಸ್ತಕ ಎತ್ತಿರ್ತಾರೆ, ಇನ್ನೊಂದು ಕೈಯಲ್ಲಿ ಕಾಫಿ ಕುಡಿತಿರ್ತಾರೆ, ಮತ್ತೊಂದು ಕಡೆ ಫೋನ್ ಅಟೆಂಡ್ ಮಾಡ್ತಾ ಇರ್ತಾರೆ, ಇನ್ನೊಬ್ಬನ ಯಾರನ್ನೋ ಮಧ್ಯದಲ್ಲಿ ಕರೀತಾ ಇರ್ತಾರೆ. ಮಲ್ಟಿಪಲ್ ಥಾಟ್ಸ್ ಅವೆಲ್ಲ ಏನು ಸೂಚಿಸುತ್ತೆ ಅಂದರೆ ನಮ್ಮ ದೇಹದಲ್ಲಿ ವಾತ, ಪಿತ್ತ, ಕಫಗಳು ಏರುಪೇರಾದಾಗ ಮನುಷ್ಯನ ಸ್ವಭಾವಗಳಲ್ಲಿ ಕೂಡ ವ್ಯತ್ಯಾಸಗಳಾಗ್ತಾ ಇರುತ್ತೆ. ನೀವು ನೋಡಿರ್ಬೋದು ಎಷ್ಟೋ ಸತಿ ಪಿತ್ತ ಜಾಸ್ತಿ ಆದಾಗ ಮನುಷ್ಯ ಏನು ಮಾಡ್ತಾನೆ, ಹಾರಾಡ್ತಾ ಇರ್ತಾನೆ, ಕೂಗಾಡ್ತಾ ಇರ್ತಾನೆ, ಅವ್ರ ಮೇಲೆ ಇವ್ರ ಮೇಲೆ ಎಲ್ಲ ಮಾಡ್ತಾ ಇರ್ತಾನೆ. ಅದೇ ಕಫ ಪ್ರಕೃತಿ ಜಾಸ್ತಿ ಆದಾಗ ಸುಮ್ಮನೆ ಕೂತಿರ್ತಾನೆ. ಒಂದು ಫೈಲ್ ತೊಗೊಂಡಾಗ ಇಟ್ಬಿಡ್ಬಾರ ಅಂತ ಕೂಡ ಜಾಗ ಬಿಟ್ಟು ಅಳ್ಳೋಡೋದೇ ಇಲ್ಲ. ನಾವು ಹೇಳ್ತಾ ಇರ್ತೀವಿ, ಒಳ್ಳೆ ತಂಬಿಟ್ಟು ಥರ ಕೂತಿದೆಯಲ್ಲ ಅಂತ ಹೇಳ್ತೀವಿ. ತಂಬಿಟ್ಟು ಅಂತಲೇ ಯಾಕೆ ಹೇಳ್ತೀವಿ ನಾವು ಕಫ ಪ್ರಕೃತಿಗೆ? ನೋಡಿ, ನಮ್ಗೆ ಗೊತ್ತಿಲ್ಲದೆ ಹೇಳೋವಂತಹ ಮಾತುಗಳಿದು. ತಂಬಿಟ್ಟು ಹೆಂಗಿರುತ್ತೆ? ಖಾರವಾಗಿರುತ್ತಾ? ಇಲ್ಲ, ಸಿಹಿಯಾಗಿರುತ್ತೆ. ಸಿಹಿ ಅದಕ್ಕೆ ಹೇಳಿದ್ದು, ಕಫಕ್ಕೆ ಸಿಹಿ. ಆ ಸಿಹಿ ಪ್ರಕೃತಿ, ಆ ನೀರು ಕುಡಿದಾಗ ನಾವು ಸ್ವಲ್ಪ ಯಾವಾಗ ಬಾಯಿ ಸಿಹಿ ಆಗುತ್ತೋ ಅವನಿಗೆ ಕಫ ಪ್ರಕೃತಿ ಇದೆ. ಕಫ ಪ್ರಕೃತಿ ವ್ಯಕ್ತಿ ಏನು ಮಾಡ್ತಾನೆ, ಕೂತಿರ್ತಾನೆ, ಎದ್ದೋಗಲ್ಲ, ಹೀಗೆಲ್ಲ ಇರುತ್ತೆ. ಹೀಗೆ ವಾತ, ಪಿತ್ತ, ಕಫಗಳನ್ನು ಕಂಡುಕೊಂಡು ನಾವು ಹಾಗೂ ಟ್ರೀಟ್ ಮಾಡ್ಬೋದು. ಈ ಎಕ್ವಿಪ್ಮೆಂಟ್ ತೊಗೊಂಡಾಗ ಇದರಿಂದ ನಾವು ಪತ್ತೆ ಮಾಡಿ ಕೂಡ ಮಾಡ್ಬೋದು. ಹಾಗಾದ್ರೆ ಈ ಎಕ್ವಿಪ್ಮೆಂಟ್ ಎಲ್ಲಿದೆ ಅಂತ ನಾಳೆ ನೀವು ಫೋನ್ ಮಾಡೋಕ್ಕೆ ಹೋಗ್ಬೇಡಿ. ನನಗೆ ನನ್ನ ಫೋನ್ ನಂಬರ್ ತೊಗೊಳ್ಳಿ, ಜಸ್ಟ್ ನಿಮಗೆ ಅಪಾಯಿಂಟ್ಮೆಂಟ್ ತೊಗೊಳ್ಳಿ. ನಾನು ನಿಮಗೆ ಅದರ ಬಗ್ಗೆ ಡೀಟೇಲ್ಸ್ಗಳನ್ನ ಕೊಡ್ತೀನಿ. ಬಹುಶಃ 30,000 to 35,000 ರೂಪಾಯಿ ಒಂದು ಎಕ್ವಿಪ್ಮೆಂಟ್ ಬೀಳುತ್ತೆ. ಅದು ಒನ್ ಟೈಮ್. ಜೊತೆಗೆ ಅದಕ್ಕೆ ನೀವು ನಮಗೆ ಹೇಗೆ ನಾವು ನಮ್ಮ ಮೊಬೈಲ್ಗಳನ್ನ ಚಾರ್ಜ್ ಮಾಡ್ತೀವೋ ಹಾಗೆ 1,000 ಅಥವಾ 500 ಕಾಲ್ಗಳಾದಮೇಲೆ ಆ ವ್ಯಕ್ತಿಗಳ
ಚೆಕ್ ಮಾಡಿದ್ಮೇಲೆ ಚಾರ್ಜ್ ಕೂಡ ಮಾಡ್ಕೊಬೋದು ಅದರಿಂದ ನೀವು ಅರ್ನ್ ಕೂಡ ಮಾಡ್ಬೋದು, ಬೇರೆಯವ್ರಿಗೆ ಟ್ರೀಟ್ ಮಾಡ್ಬೋದು, ನೀವೇ ಸ್ವಯಂ ವೈದ್ಯ ಕೂಡ ಆಗ್ಬೋದು. ಇದ್ರಲ್ಲಿ ನಾವು ಯಾವುದೇ ಔಷಧಿ ರಹಿತನ ಮಾಡ್ತಿರೋದ್ರಿಂದ ಯಾವುದೇ ಪರ್ಮಿಷನು ಬೇಕಾಗಿಲ್ಲ. ಅದಷ್ಟು ಅಲ್ಲದೆ ನಾವು ಯಾವುದೇ ಔಷಧಿ ಕೂಡ ಪ್ರಿಸ್ಕ್ರೈಬ್ ಕೂಡ ಮಾಡೋದಿಲ್ಲ. ನಮ್ಮ ದೇಹದ ಅಂಗಾಂಗಗಳನ್ನು ನಾವು ಪ್ರೆಷರಿಂದ ಆ್ಯಕ್ಟಿವೇಟ್ ಮಾಡ್ಕೊಳ್ಳೋ ಮೂಲಕ ನಾವು ಮಾಡುವಂತಹ ಒಂದು ಪ್ರಕ್ರಿಯೆ ಬಂಧುಗಳೇ. ಕೇಳ್ಬೋದು, ಇದರಿಂದ ಯಾರಿಗೂ ಒಳ್ಳೆಯದಾಗಿದೆಯಾ? ಸಾಕಷ್ಟು ಜನಗಳಿಗೆ ಆಗಿದೆ. ನಮ್ಮಂತ ಬರೋರಿಗೆ ಯಾರಿಗೂ ಕೂಡ ನಾವು ರಿಸ್ಟ್ರಿಕ್ಟ್ ಏನು ಮಾಡೋದಿಲ್ಲ, ಬರೀ ಕೆಮ್ಮು ನೆಗಡಿ ಇಂಥದ್ದೇ ಅಂತ ಅಂದ್ಬಿಟ್ಟು ಬರೋರು ಅವ್ರ ಪಾಡಿಗೆ ಬರ್ತಾರೆ. ಅವ್ರು ನಮ್ಗೆ ಈ ಥರ ತೊಂದರೆ ಇದೆ ಅಂತ ಅವ್ರು ನಮಗೆ ಹೇಳ್ಕೊತಾರೆ. ನಾವು ಏನು ಮಾಡೋಕ್ಕೋಗಲ್ಲ, ನಮಗೆ ಗೊತ್ತಿರೋಂತಹ ಹಿನ್ನೆಲೆಯಲ್ಲಿ ಕೂಡ ನಾವು ಡೈರೆಕ್ಟಾಗಿ ಟ್ರೀಟ್ ಮಾಡ್ತಾಯಿದ್ವು. ಈ ಮಿಷನ್ ಬಂದಮೇಲೆ ಡೈರೆಕ್ಟಾಗಿ ನಾವು ನಾಡಿ ನೋಡಿದಾಗ ಏನಾಗುತ್ತೆ, ಇದು ಒಂದು ಪುರಾತನ ವಿದ್ಯೆ, ಭಾಳ ಅಕ್ಯುರೇಟಾಗಿ ಬರುತ್ತೆ. ನಾವು ಆ ನಾಡಿ ನೋಡಿದ ತಕ್ಷಣವೇ ನಮ್ಮ ಕಲ್ಪನೆಗಳಿಗೆ ಅಲ್ಲಿ ಜಾಗನೇ ಇರೋದಿಲ್ಲ. ಪ್ಯೂರ್ಲಿ ಸೈಂಟಿಫಿಕ್ ನಮ್ಮ ಕಣ್ಮುಂದೆ ಕಾಣ್ತಾ ಇರುತ್ತೆ. ಕೇಳ್ತೀವೋ ಸೈಂಟಿಫಿಕ್ ಅಂದರೆ ಏನು? ಡೆಮಾನ್ಸ್ಟ್ರೇಟ್ ಮಾಡ್ತಾಯಿದ್ದೀವಿ, ರಿಪೋರ್ಟ್ ತೆಗಿತಾ ಇದ್ದೀವಿ. ಎಷ್ಟೇ ಜನ ಬಂದರೂ ಕೂಡ ರಿಪಿಟೇಟಿವ್ ಆಗಿ ಉತ್ತರ ಕೊಡುತ್ತೆ. ಬರೀ ಕೊಟ್ಬಿಟ್ಟು ಅಷ್ಟೇ ಅಲ್ಲ, ಟ್ರೀಟ್ಮೆಂಟ್ ಕೂಡ ಹೇಳುತ್ತೆ ಬಂಧುಗಳೇ. ಇವಾಗ MRI ಸ್ಕ್ಯಾನಲ್ಲಿ ಏನು ಮಾಡುತ್ತೆ, ಬ್ರೈನ್ನಲ್ಲೆಲ್ಲೋ ದೋಷ ಇದೆ ಅಷ್ಟೇ ತೋರಿಸುತ್ತೆ, ಅದು ಟ್ರೀಟ್ಮೆಂಟ್ ಏನು ಹೇಳೋದಿಲ್ಲ ಅದು. ಆದರೆ ಈ ವಿದ್ಯೆನಲ್ಲಾಗಲ್ಲ, ಸ್ವಯಂ ಪರಿಪೂರ್ಣ. ಒಬ್ಬ ಡಾಕ್ಟರ್ ಹತ್ರ ಹೋದರೆ ಬರೀ ಐಡೆಂಟಿಫಿಕೇಷನ್ ಮಾಡೋದಷ್ಟೇ ಅಲ್ಲ, ಅವನು ಔಷಧಿ ಕೊಡ್ತಾನೆ. ಇದು ಪೂರ ಡಾಕ್ಟ್ರೇ ಇದು. ಯಾಕಂದರೆ ಒಂದು 30-35 ಸಾವಿರ ಒಂದು ಎಕ್ವಿಪ್ಮೆಂಟ್ ಮನೇಲಿತ್ತು ಅಂತಂದರೆ ನಿಮ್ಮ ಮನೆಯವರು ಎಲ್ಲರನ್ನೂ ಟ್ರೀಟ್ ಮಾಡ್ಬೋದು, ಅಕ್ಕಪಕ್ಕದವ್ನು ಮಾಡ್ಬೋದು, ನಿಮ್ಮ ಊರೇ ನೀವು ಟ್ರೀಟ್ ಮಾಡ್ಬೋದು. ಒಂದು ಕಾಲೋನಿನಲ್ಲಿ ಅಥವಾ ಒಂದು ಜಾಗದಲ್ಲಿ ಒಂದು 10 ಜನ ಈ ಥರ ಇಟ್ಕೊಂಡ್ರೂ ಸಾಕು. ನಾಡೀಶ್ವರ ಪರ್ಫೆಕ್ಟಾಗಿ ರೆಕಾರ್ಡಿಂಗ್ ಬರುತ್ತೆ, ಕ್ಲೀನಾಗಿ ಮಾಡ್ಬೋದು. ನಾವು ಸಾಕಷ್ಟು ಜನಗಳಿಗೆ ಮಾಡಿದ್ದೀವಿ ಇದನ್ನು. ನಾವು ಏನು ಜನಗಳ ಒಂದು ಇದನ್ನು ನಾವು ನೋಡೋಕ್ಕೆ ಹೋಗೋದಿಲ್ಲ. ನಾವು ತೊಂದರೆಗಳನ್ನು ಕಂಪ್ಲೀಟು ನೇರವಾಗಿ ನಾಡಿ ನೋಡ್ತೀವಿ, ಅವ್ರಿಗೆ ಪರಿಹಾರ ಕೊಡ್ತೀವಿ. ಕೇವಲ ಒಂದು ವಾರದಲ್ಲೇ ಅವ್ರಿಗೆ ರಿಸಲ್ಟ್ ಕಾಣುತ್ತೆ ಬಂಧುಗಳೇ. ನೀವು ಕೇಳ್ಬೋದು, ಹಾಗಾದರೆ ಆ ನಾಡಿ ಪ್ರೆಷರ್ ಹಾಕೋದು ಎಷ್ಟು ದಿವಸ ಮಾಡಬೇಕು ಅಂತ. ಕೆಲವರಿಗೆ ಒಂದೇ ಸಿಟ್ಟಿಂಗಲ್ಲಿ ಕೂಡ ಗುಣ ಕಂಡಿದೆ, ಕೆಲವರಿಗೆ ಒಂದು 5-6 ದಿನಗಳಲ್ಲಿ ಕಂಡಿದೆ. ಆಮೇಲೆ ಇವೆಲ್ಲ ಯಾಕೆ ಮಾಡಬೇಕು ಪರ್ಯಾಯ ಚಿಕಿತ್ಸೆ ಅಂತಂದರೆ ಅದಕ್ಕೆ ಒಂದು ಉತ್ತರ ನನ್ನಲ್ಲಿದೆ. ಯಾಕಂದರೆ ಇಷ್ಟೊಂದೆಲ್ಲ ಅನ್ವೇಷಣೆ ಮಾಡಿರುವಾಗ ಇಂಗ್ಲೀಷು ಔಷಧಿ ಮಾತ್ರೆ ಅಂತ ಇರುವಾಗ ಇವೆಲ್ಲ ಯಾಕೆ ಬೇಕು, ಇದು ಅಡ್ಡ ಮಾರ್ಗನ ಅಂತ ಇಲ್ಲ ಬಂಧುಗಳೇ. ನೋಡಿ, ನಮ್ಮ ಸುತ್ತಮುತ್ತ ನೋಡ್ತಿರುವಾಗ ಎಷ್ಟೋ ಜನ, ಸಾವಿರಾರು ಜನ, ಸುಮಾರು ಜನ ಫೋನ್ ಕುಲ್ಲ ಮಾಡ್ತಾಯಿರ್ತಾರೆ. ನಾನು ಆಪ್ರೇಷನ್ ಆಯಿತು, ಕಾಲು ನೋವು, ಕೈ ನೋವು, ಮಂಡಿ ನೋವುಗಳು, ನೀವು ಡಾಕ್ಟರ್ ಹತ್ರ ಹೋಗಿದ್ದೀರಾ? ನಾವು ಫಸ್ಟ್ ಕೇಳೋದೇ ಅದು. ಹೋಗಬೇಡಿ, ನಾನು ಖಂಡಿತ ಯಾರಿಗೂ ಹೇಳೋದಿಲ್ಲ, ಖಂಡಿತ ಮೊದಲು ಅಲ್ಲಿಗೆ ಹೋಗಿ. ಎಲ್ಲ ಹೋಗಿ ಗುಣ ಕಾಣದೇ ಇದ್ದಾಗ ಪಾಪ ಎಲ್ಲ ಪ್ರಯತ್ನ ಪಟ್ಟಿರ್ತಾರೆ, ವರ್ಷಾನುಗಟ್ಟಲೆ ತಿಂಗಳಾನುಗಟ್ಟಲೆ ಔಷಧಿ ತೊಗೊಂಡು, ಆದರೂ ಕೂಡ ನೀವು ಒದ್ದಾಡ್ತಿರ್ತಾರಲ್ಲ, ಆವಾಗ ಖಂಡಿತ ಪರ್ಯಾಯ ಚಿಕಿತ್ಸೆಗೆ ಬನ್ನಿ. ಮೊದಲೇ ಜ್ಞಾನ ಇದ್ದು ಮಾಡಿಕೊಂಡ್ರೆ ಸಂತೋಷ, ಇಲ್ಲಾಂದರೆ ಆಮೇಲೂ ಕೂಡ ಕಾಲ ಮಿಂಚಿಲ್ಲ, ಬನ್ನಿ. ಹಾಗನ್ಬಿಟ್ಟು ತೀರಾ ಕೊನೆಯ ಕ್ಷಣದಲ್ಲಿ ಇನ್ನೇನು ಒಂದು 70-80 ವರ್ಷ ವಯಸ್ಸಾಗಿ ಹೋಗಿರುತ್ತೆ, ಕೈಕಾಲು ತಿರುಗಾಡೋಕ್ಕೆ ಆಗ್ತಿರಲ್ಲ, ಜೀವನದ ಕೊನೆಯ ಹಂತ ಬಂದು ಆವಾಗ ಬಂದುಬಿಟ್ಟು ನನಗೆ ಶುಗರ್ ಬಂತು ಏನು ಮಾಡಲಿ, ಅಥವಾ BP ಬಂತು ಏನು ಮಾಡಲಿ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಆದರೆ ಅಲ್ಲೂ ಕೂಡ ಒಂದು ಮಾರ್ಗ ಇದೆ. ಸಾಯುವ ಕೊನೆಯ ಕ್ಷಣದಲ್ಲೂ ಕೂಡ ಶಾಂತವಾಗಿ ನೋವಿಲ್ಲದೆ ಸಾಯೋಕ್ಕೆ ಏನು ಬೇಕೋ ಅದಕ್ಕೂ ಕೂಡ ಒಂದು ಮೆಡಿಟೇಷನ್ ಮಾರ್ಗಗಳಿವೆ ಬಂಧುಗಳೇ. ಮನುಷ್ಯ ಹುಟ್ಟಿದ ಮೇಲೆ ಖುಷಿಯಾಗಿರಬೇಕು ಅನ್ನೋದೇ ಪರಮಾತ್ಮನ ಒಂದು ದೈವಿ ಶಕ್ತಿಯ ಒಂದು ಮೂಲ ಉದ್ದೇಶ. ಯಾವುದೇ ಒಂದು ಕಾಸ್ಮಿಕ್ ಎನರ್ಜಿ ಇದೆಯಲ್ಲ, ಅದಕ್ಕೆ ಆನಂದ ಲೋಕ ಅಂತ ಹೇಳ್ತೀವಿ. ಆನಂದ ಲೋಕದ ಉದ್ದೇಶ ಏನು ಅಂದರೆ, ಮನುಷ್ಯ ಸಾವಾಗಿ 7 ಲೋಕಗಳನ್ನು ದಾಟಿ ಹೋದಾಗ 8ನೇ ಲೋಕನೇ ಆನಂದ ಲೋಕ. ಅಲ್ಲಿ ಅವನಿಗೆ ಯಾವುದೇ ರೀತಿಯ ಡಿಸೈರ್ ಇರೋದಿಲ್ಲ, ಯಾವ ರೀತಿಯ ಆಸೆ ಆಕಾಂಕ್ಷೆಗಳಿರೋದಿಲ್ಲ. ಬೇರೆಯವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು, ಸಹಾಯ ಮಾಡಬೇಕು, ಆನಂದವಾಗಿರಬೇಕು. ಪ್ಯೂರ್ ಸೋಲ್ ಅಂತ ಹೇಳ್ತೀವಿ, ಪ್ಯೂರ್ ಆತ್ಮ ಅಂತ ಅಂದ್ಬಿಟ್ಟು ಆ ಒಂದು ಮಟ್ಟ, ಅದನ್ನು ನಾವು ಭೂಲೋಕದಲ್ಲಿ ಇದ್ದುಕೊಂಡೇ ನಾವು ಈಗಲೇ ಸಾಧಿಸ್ಬೋದು ಗೆಳೆಯರೆ. ಯಾಕಂದರೆ ಒಳ್ಳೆ ಮೆಡಿಟೇಷನ್ನು, ಒಳ್ಳೆ ಆರೋಗ್ಯ ಇದು ಮಾಡಿದಾಗ ಸಾವು ಯಾರ ಕೈಲಿ ತಪ್ಪಿಸೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಅದನ್ನು ಕೂಡ ನಗುತ್ತಾನೆ ನಾವು ಸ್ವೀಕರಿಸೋಣ. ಯಾಕಂದರೆ ಕಾಯಕವೇ ಕೈಲಾಸ, ನಮಗೆ ಗೊತ್ತಿದೆ. ಯಾವುದು ಕೂಡ ಮಂತ್ರದಿಂದ ಯಾವುದು ಬರೋದಿಲ್ಲ. ನಾವು ಇರೋಷ್ಟು ದಿವಸ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು 4 ಜನಕ್ಕೆ ಅನುಕೂಲ ಮಾಡಿಕೊಟ್ಟು ಸಮಾಜಕ್ಕೆ ನಮ್ಮಿಂದ ಒಂದು ಸೇವೆ, ಒಂದು ಫುಟ್ ಪ್ರಿಂಟ್ ಬಿಟ್ಟು ಹೋಗೋದು ಅಂತ ಹೇಳ್ತೀವಲ್ಲ, ಆ ಸಾಧನೆಗಳನ್ನು ಮಾಡಬೇಕು ಬಂಧುಗಳೇ. ಕೇವಲ ಪ್ರಾಣಿಗಳ ಥರ ತಿಂದುಂಡೆ ಮಲಗಿ ಇದ್ದೋಗೋದ್ರಿಂದ ಜೀವನದಲ್ಲಿ ಏನೂ ಅರ್ಥ ಕಾಣೋದೇ ಇಲ್ಲ. ನಮ್ಮಿಂದ 4 ಜನ ಸಹಾಯ ಆಗಬೇಕು, ಇಂತಹ ವ್ಯಕ್ತಿ ಇದ್ದ ಅಂತ ಅನ್ಬೇಕು. ಅದರ ಜೊತೆಗೆ ಅಹಂಕಾರ ಕೂಡ ಪಡಬಾರ್ದು. ದೊಡ್ಡ ಬ್ರಹ್ಮಾಂಡದಲ್ಲಿ ನಾವು ಕಣದಲ್ಲಿ ಒಂದು ಕಣ ಅಷ್ಟೇ, ನಮ್ಮಿಂದ ಬ್ರಹ್ಮಾಂಡ ನಡೀತಾ ಇಲ್ಲ ಬಂಧುಗಳೇ. ಬ್ರಹ್ಮಾಂಡದಲ್ಲಿ ನಾವೊಂದು ಕಣ ಅಷ್ಟೇ. ಆದರೆ ಒಂದೊಂದು ಕಣ ಕೂಡ ಕೌಂಟ್ ಆಗುತ್ತೆ. ಒಂದು ಕಣ ಕೆಟ್ಟದಾದರೂ ಕೂಡ ಇಡೀ ಬ್ರಹ್ಮಾಂಡವೇ ನಾಶ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಮ್ಮ ಒಂದು ಅಳಿಲು ಸೇವೆ ಏನು ಅಂತಂದರೆ, ನಮಗೆ ಗೊತ್ತಿರುವಂತಹ ಒಳ್ಳೆಯ ವಿದ್ಯೆಗಳನ್ನು ಯಾವುದೇ ರೀತಿಯ ಲೋಪ ಮೋಸ ಮಾಡದೆ ಇನ್ನೊಬ್ಬರಿಗೆ ಹಂಚ್ಕೋಬೇಕು. ಅಜ್ಞಾನ ಇದ್ದಂಥವ್ರಿಗೆ ಜ್ಞಾನವನ್ನು ತಿಳಿಸ್ಬೇಕು.
ಈ ವಿಷಯವನ್ನು ಕಲ್ತ್ಕೊಂಡ್ಬಿಟ್ಟು ಎಲ್ಲರೂ ನನ್ನ ಹತ್ರಕ್ಕೆ ಬರಬೇಕು ಅಂತ ಉದ್ದೇಶ ಅಲ್ಲ ನಂದು. ನಿಮ್ಮ ಅಕ್ಕಪಕ್ಕಗಳಲ್ಲಿ ಇಂತಹ ವಿದ್ಯೆಗಳನ್ನು ಯಾರು ಕಲ್ತಿದ್ದಾರೆ ಅವ್ರಿಗೆ ಪ್ರೋತ್ಸಾಹ ಕೊಡಿ, ಅವ್ರ ಹತ್ರ ಕಲ್ತ್ಕೊಳ್ಳಿ, ಅವರಿಂದ ಟ್ರೀಟ್ಮೆಂಟ್ ತೊಗೊಳ್ಳಿ. ನನ್ನ ಉದ್ದೇಶ ಏನಂದರೆ ಕನ್ನಡಿ ಥರ ಐ ವಿಲ್ ಶೋ ದಿ ವೇ. ಯಾಕಂದರೆ ಈ ಥರ ಇದೆ, ಘಟನೆಗಳು ನಡೀತಾ ಇದೆ, ನಮ್ಮ ಕಣ್ಮುಂದೆ ಕಾಣಿಸ್ತಾ ಇದೆ. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಇಂತಹ ಒಳ್ಳೊಳ್ಳೆ ರಿಸಲ್ಟ್ ಕೊಡುವಂತಹ ಪರ್ಯಾಯ ಚಿಕಿತ್ಸೆಗಳನ್ನು ನೀವು ಫಾಲೋ ಮಾಡಿದ್ದೇ ಆದರೆ ನಿಮ್ಮ ಹೃದಯ ಏಂಜಲ್ ಥರ ಹಗುರಾಗುತ್ತೆ, ದೇಹ ಕೂಡ ಹಗುರಾಗುತ್ತೆ. ಯಾವಾಗ ನೀವು ಹಗುರಾಗ್ತೀರಾ, ಮಾನಸಿಕವಾಗಿ ದೈಹಿಕವಾಗಿ ಅಸೂಯೆಗಳು, ಈ ಜಂಜಾಟಗಳೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ನಿಮ್ಮ ಕಣ್ಣು ಮುಂದೆ ಬೇರೆ ನಡೀತಿರುವಂತಹ ಆ ಏರುಪೇರುಗಳನ್ನು ನೋಡು ಕೂಡ ನಿಮ್ಮ ಮನಸ್ಸು ಶಾಂತವಾಗಿರುತ್ತೆ, ಟರ್ಮಾಯಿಲ್ ಆಗೋದಿಲ್ಲ, ಪ್ರಕ್ಷುಬ್ಧಗೊಳ್ಳೋದಿಲ್ಲ. ಅದೇ ಮನುಷ್ಯನ ಕೊನೆಯ ಲಕ್ಷಣ. ಯಾಕಂದರೆ ಎಲ್ಲರೂ ಎಲ್ಲರ ಥರ ಇರೋಕ್ಕೆ ಸಾಧ್ಯನೇ ಇರಲ್ಲ ಬಂಧುಗಳೇ. ಈ ರೀತಿ ಮನಸ್ಸನ್ನು ಒಂದು ಬ್ಯಾಲೆನ್ಸಿಂಗ್ ಮಾಡಿಕೊಂಡಾಗ ಆಧ್ಯಾತ್ಮಿಕವಾಗಿ ಕೂಡ ನಾವು ಮುಂದುವರಿತೀವಿ, ಜೊತೆಗೆ ಲೌಕಿಕವಾಗಿ ಕೂಡ ಎಲ್ಲರಿಂದ ಪ್ರೀತಿ ಪಾತ್ರಗೆ ನಾವು ಪಾತ್ರರಾಗ್ತೇವೆ. ಇಂತಹ ಒಂದು ಪರ್ಯಾಯ ಚಿಕಿತ್ಸೆಯನ್ನು ನೀವು ಎಲ್ಲರೂ ಇವತ್ತಿನಿಂದಲೇ ಪ್ರಾರಂಭ ಮಾಡೋಣ ಗೆಳೆಯರೆ. ಬಸವ ಟಿವಿಯ ಈ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮದ ಈ ಎಪಿಸೋಡಿನ ನಂತರ ಮುಂದಿನ ದಿನಗಳಲ್ಲಿ ನಿಮಗೆ ಮನಸ್ಸಿಗೆ ಸಂಬಂಧಪಟ್ಟಂತಹ ವಿವಿಧ ಮಜಲುಗಳನ್ನು ನಾನು ನಿಮಗೆ ಹೇಳ್ಕೊಡೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಶರಣಾರ್ಥಿ.